ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನನ್ನ ಹಿಂದಿನ ವಿಡಿಯೋದಲ್ಲಿ ಭಾಳಷ್ಟು ಜನ ಏನಂತ ಕಮೆಂಟ್ ಮಾಡಿದ್ರಪ್ಪ ಅಂದ್ರೆ ಅಮೌಂಟ್ ಯಾವಾಗ ಬರುತ್ತೆ. ಸೊ ಈಗ 2-3 ತಿಂಗಳದು ಅಮೌಂಟ್ ಬಂದಿಲ್ಲ ಒಬ್ಬೊಬ್ರದ್ದು. ಮತ್ತು ಹೈಯರ್ ಸ್ಟಡಿ ಅನ್ನೋದ್ರ ಬಗ್ಗೆ ನಾನು ಮುಂಚೆ ವಿಡಿಯೋ ಮಾಡಿದ್ದೆ, ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಮತ್ತೊಮ್ಮೆ ನಿಮಗೆ. ಮತ್ತು ಇನ್ನು DDPO ಅಪ್ರೂವ್ಡ್ ಅಂತ ಇದೆಯಲ್ಲ, ಅವ್ರೇನು ಮಾಡಬೇಕು, ಭಾಳಷ್ಟು ಜನ ಇಲ್ಲಿ ಕಮೆಂಟ್ ಮಾಡಿದ್ರಿ. ಅವರ ಒಂದು ಕಮೆಂಟನ್ನು ನೋಡಿ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಸೊ ಯಾರಾದರೂ ನಮ್ಮ ಚಾನಲ್ನ ಹೊಸಬರು ವಿಸಿಟ್ ಮಾಡಿದರೆ ಅಂಥವ್ರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಜುಕಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಆಲ್ ಅಂತ ಕೊಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲಿಗೆ ನಿಮಗೆ ತಿಳಿಸ್ಬೇಕಪ್ಪ ಅಂದ್ರೆ, ಒಂದಷ್ಟು ಜನ ಕಮೆಂಟ್ಸ್ಗಳನ್ನ ಯಾವ ರೀತಿ ಮಾಡ್ತಾರಪ್ಪ ಅಂದ್ರೆ, ಇದು ಇನ್ಫಾರ್ಮೇಷನ್ ಸುಳ್ಳು ಹಾಗೆ ಹೀಗೆ ಅಂತೇಳಿ ಒಂದಷ್ಟು ಜನ ಕಮೆಂಟ್ ಮಾಡ್ತಾರೆ. ಯಾರು ಕಮೆಂಟ್ ಮಾಡಿರ್ತೀರಿ ಅಂಥವರು ಬೇಕಿದ್ರೆ ನಿಮಗೆ ಡೈರೆಕ್ಟಾಗಿ ನಾನು ಮೊಬೈಲ್ ನಂಬರ್ನ ಕೊಟ್ಟಿರ್ತೀನಿ, ಡಿಪಾರ್ಟ್ಮೆಂಟ್ ಕಾಂಟ್ಯಾಕ್ಟ್ ನಂಬರ್ನ. ಸೊ ನಾನೇನು ಹೇಳಿದನಲ್ಲ ಅದನ್ನೇ ಅವರು ಕೂಡ ಹೇಳ್ತಾರೆ. ನೀವು ಬೇಕಾದರೆ ಕಾಲ್ ಮಾಡಿ ಕೇಳ್ಕೊಬೋದು. ನೀವು ರಿಪೀಟೆಡಾಗಿ ಕಾಲ್ ಮಾಡಬೇಕಾಗತ್ತೆ. ಭಾಳಷ್ಟು ಜನ ಕಾಲ್ ಬರೋದ್ರಿಂದ ನಿಮ್ಮದು ಕಾಲ್ ಯಾವಾಗ ಕನೆಕ್ಟ್ ಆಗುತ್ತೆ ಅಂತ ಹೇಳಕ್ಕೆ ಬರಲ್ಲ. ಅದಕ್ಕೋಸ್ಕರ ರಿಪೀಟೆಡಾಗಿ ನೀವು ಕಾಲ್ ಮಾಡಬೇಕಾಗತ್ತೆ. ಇದು ಒಂದಾಯಿತು. ಇನ್ನು ಅಮೌಂಟ್ ಬಗ್ಗೆ ಭಾಳಷ್ಟು ಜನ ಕಮೆಂಟನ್ನು ಮಾಡಿದ್ರಿ. ಸೊ ಅಮೌಂಟು ನಿನ್ನೆಯಿಂದ ಒಂದಷ್ಟು ಜನರಿಗೆ ಅಮೌಂಟ್ ಬರ್ತಾ ಇದೆ. ಸೊ ಇಲ್ಲಿ ಕಮೆಂಟ್ ಮಾಡಿದ್ದಾರೆ ನೋಡಿ, ನನ್ನ ಫ್ರೆಂಡ್ಗೆ 6,000 ಬಂದಿದೆ ಅಂತೇಳಿ ಒಬ್ರು ಕಮೆಂಟ್ ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಯಾವುದಪ್ಪ ಅಂದ್ರೆ, ಮತ್ತೊಬ್ಬರು ಅವರಿಗೆ 12,000 ಬಂದಿದೆ ಅಂತೇಳಿ ಕಮೆಂಟನ್ನು ಮಾಡಿದ್ದಾರೆ. ಇದನ್ನು ನೋಡಿದರೆ ಇಲ್ಲಿ ನೋಡಿ, ನನಗೆ 12,000 ಬಂದಿದೆ ನಿನ್ನೆ ಸರ್ ಅಂತೇಳಿ ಕಮೆಂಟ್ ಮಾಡಿದ್ದಾರೆ. ಇದನ್ನು ನೋಡಿದರೆ ನಿನ್ನೆ ಅಥವಾ ಮೊನ್ನೆಯಿಂದ ಅಮೌಂಟ್ ಎಲ್ಲರಿಗೂ ಕೂಡ ಕ್ರೆಡಿಟ್ ಆಗ್ತಾ ಬರ್ತಿದೆ. 12,000 ಅಂದರೆ 4 ತಿಂಗಳದು ಅಮೌಂಟ್ ಬಂದಿರುತ್ತೆ. ಸೊ ಯಾರ್ಯಾರ್ದು 4 ತಿಂಗಳು ಗ್ಯಾಪ್ ಇರುತ್ತೆ, ಎಲ್ಲರದು ಕೂಡ ಅಮೌಂಟ್ ಹಾಕ್ತಾರೆ. ಸೊ ಇವತ್ತು ಕೂಡ ನಾನು ಮೇಡಮ್ಗೆ ಕಾಲ್ ಮಾಡಿ ಕೇಳಿದಾಗ ಅವರು ಕೂಡ ಹೇಳಿದರು, ಈ ತಿಂಗಳು ಎಲ್ಲರದು ಕೂಡ ಅಪ್ಡೇಟ್ ಆಗುತ್ತೆ ಅಂತೇಳಿ. ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡಿ ಕೇಳಿದಾಗ ಅವ್ರು ಕೊಟ್ಟಂಥ ಮಾಹಿತಿ ಇದು. ಮತ್ತು ರೆಕಾರ್ಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಅವ್ರಿಗೆ ಕೇಳಿದೆ, ಆದರೆ ರೆಕಾರ್ಡ್ ಮಾಡ್ಕೊಳ್ಳೋಕ್ಕೆ ಅವರು ಪರ್ಮಿಷನನ್ನು ಕೊಡಲಿಲ್ಲ. ಸೊ ಅದಕ್ಕೋಸ್ಕರ ನಾನು ರೆಕಾರ್ಡ್ ಮಾಡಲಿಲ್ಲ. ನಿಮಗೆ ಮಾಹಿತಿ ಬೇಕಾದರೆ ಕಾಲ್ ಮಾಡಿ. ಮೊಬೈಲ್ ನಂಬರ್, ಡಿಪಾರ್ಟ್ಮೆಂಟ್ ನಂಬರನ್ನು ನಾನು ಮೆನ್ಷನ್ ಮಾಡಿರ್ತೀನಿ. ನೀವು ಕಾಲ್ ಮಾಡಿದಾಗ ಅಂದರೆ ರಿಪೀಟೆಡಾಗಿ ಕಾಲ್ ಮಾಡಬೇಕಾಗತ್ತೆ. ಭಾಳಷ್ಟು ಜನ ಕಾಲ್ ಮಾಡೋದ್ರಿಂದ ಯಾವಾಗ ನಮ್ಮದು ಕನೆಕ್ಟ್ ಆಗುತ್ತೆ ಅಂತ ಹೇಳಕ್ಕೆ ಬರಲ್ಲ. ಕಾಲ್ ಮಾಡಬೇಕಂದ್ರೆ ಸೊ ಮಧ್ಯಾಹ್ನ 2 ಅಥವಾ 3 ಗಂಟೆ ಮುಂದೆ ನೀವು ಕಾಲ್ ಮಾಡಬೇಕಾಗತ್ತೆ. ಎಲ್ಲರದು ಕೂಡ ಅಮೌಂಟ್ ಬರುತ್ತೆ ಅಂತೇಳಿ ಅವರು ತಿಳಿಸ್ಕೊಟ್ಟಿದ್ದಾರೆ. ಮತ್ತು DDPO ಅಪ್ರೂವ್ಡ್ ಅಂತ ಯಾರ್ಯಾರು ಬಂದಿದೆ ಅವ್ರದ್ದು ಕೂಡ ಅಮೌಂಟ್ ಬರುತ್ತೆ, ಸ್ಟೇಟಸ್ ಕೂಡ ಚೇಂಜ್ ಆಗುತ್ತೆ. ಸೊ DDPO ಅಂದರೆ ನಿಮ್ಮ ತಾಲೂಕಾ ಒಂದು DDPO ಅಪ್ರೂವ್ಡ್ ಮಾಡಿದ್ದಾರೆ ಅಂತ ಅರ್ಥ. ನಿಮಗೆ ಡೈರೆಕ್ಟಾಗಿ ಅಮೌಂಟ್ ಕೂಡ ಬರುತ್ತೆ. ಸೊ ಇನ್ನು ಹೈಯರ್ ಸ್ಟಡಿದಂತರೂ ಈ ತಿಂಗಳು ಅಪ್ಡೇಟ್ ಆಗುತ್ತೆ. ಯಾರಿಗೆ ನನ್ನ ಮಾಹಿತಿ ಸುಳ್ಳು ಅಂತ ಅನಿಸಿರೋರು ಡಿಪಾರ್ಟ್ಮೆಂಟ್ ನಂಬರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಆಗಲಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಪಿನ್ ಮಾಡಿರ್ತೀನಿ. ಅಂಥವರು ಅದನ್ನು ತಗೊಂಡು ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡಿ ಕೇಳಿ ನೀವು ಮಾಹಿತಿಯನ್ನು ಪಡ್ಕೋಬೋದು, ನಂದು ಸುಳ್ಳ ಅಥವಾ ಇಲ್ವಾ ಅಂತೇಳಿ. ಆ ನಂತರ ನೀವು ಡಿಸೈಡ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ. ಸೊ ಇಷ್ಟು ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಧನ್ಯವಾದಗಳು. ಶುಭ ದಿನ. ಥ್ಯಾಂಕ್ ಯು.